ಸರ್, ತಮ್ಮ ಹೇಳಿಕೆಯಲ್ಲಿ ಒಂದು ಮಾತು ಹೇಳಿದ್ರಿ, ಅಹಿಂದ ರಾಯಭಾರಿಯಾಗಿ ಸತೀಶ್ ಜಾರಕಿಹೊಳಿಯವರು ಮುಂದುವರಿತಾರೆ ಅಂತ. ಇಲ್ಲ, ನಾನೇನು ಹೇಳಿದ್ದು ಅಂತಂತಂದರೆ ತಂದೆಯವ್ರ ನಂತರ ಕೂಡ ಅಹಿಂದ ರಾಜಕಾರಣ ಮುಂದುವರಿಯಬೇಕು. ಸೊ ಹಾಗಾಗಿ ಆ ಒಂದು ಸೈದ್ಧಾಂತಿಕ ನಾಯಕತ್ವನ ವಹಿಸ್ಕೊಳ್ಳಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಮಾಡಿದ್ದಷ್ಟೇ. ಈ ಸರ್, ಸತೀಶ್ ಜಾರಕಿಹೊಳಿ ಅವರಿಗೆ ಆ ಸಾಮರ್ಥ್ಯ ಇದೆ, ಜೊತೆಗೆ ಸಿದ್ದರಾಮಯ್ಯ ಅವರಿಗಿರುವಂಥ ತತ್ವ ಸಿದ್ಧಾಂತ, ಸಾಮಾಜಿಕ ನ್ಯಾಯ, ಆ ಎಲ್ಲ ಗುಣಗಳು ಕೂಡ ಅವರು ಮೈಗೂಡಿಸಿಕೊಂಡಿದ್ದಾರೆ. ಆ ಅಹಿಂದ ಚಳವಳಿಯನ್ನು ಮುಂದುವರಿಸಬೇಕು ಅಂತ ಹೇಳಿದ್ರೆ ಹೇಗೆ ತಾವೆಲ್ಲ ಸಪೋರ್ಟಿವ್ ಆಗಿ ನಿಲ್ತೀರಿ ಅಂತ? ಅಫ್ಕೋರ್ಸ್ ಬಹಳಷ್ಟು ನಾಯಕರುಗಳು ಏನು ಸಾಮಾಜಿಕ ನ್ಯಾಯ ರಾಜಕಾರಣದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ. ಸೊ ಅವರೆಲ್ಲರೂ ಕೂಡ ಅಹಿಂದ ನಾಯಕತ್ವನ ವಹಿಸ್ಕೊಳ್ಬೇಕು. ಸೊ ಅದು ಮಾಡಬೇಕು ಅಂದರೆ ಏನಿಲ್ಲ, ಅವ್ರ ಇಂಟ್ರೆಸ್ಟ್ ಪರವಾಗಿ ಕೆಲಸ ಮಾಡಬೇಕು. ಎಲ್ಲೆಲ್ಲಿ ಈ ವರ್ಗದವ್ರಿಗೆ ಪ್ರಾತಿನಿಧ್ಯ ಕಮ್ಮಿ ಇದೆ ಅಲ್ಲೆಲ್ಲ ಅವ್ರಿಗೆ ಹೆಚ್ಚು ಹೆಚ್ಚು ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು. ಮತ್ತು ಅವ್ರಿಗೆ ಸಾಮಾಜಿಕವಾಗಿ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು. ಅದನ್ನು ಯಾರೇ ಮಾಡಿದ್ರೂ ಕೂಡ ಅಹಿಂದ ನಾಯಕರಾಗಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ದೇವರಾಜ್ ಅರಸು ಅವರನ್ನು ಅಹಿಂದ ನಾಯಕ ಅಂತ ಹಿಂದೆ ಕರಿತಾ ಇದ್ರು. ಅಹಿಂದದ ಅಭಿವೃದ್ಧಿ ಅಭ್ಯುದಯ ಆಗಿದ್ದು ಅಲ್ಲಿಂದ. ಆನಂತರದಲ್ಲಿ ಬಹಳ ದೊಡ್ಡ ಗ್ಯಾಪ್ ಆಯಿತು. ಸಿದ್ದರಾಮಯ್ಯ ಅವರು ಬಂದರು, ಅವರು ಅಹಿಂದ ಸೂರ್ಯನಾಗಿ, ಅಹಿಂದ ಸೂರ್ಯ ಅಂತ ಕೂಡ ಕರೀತಾರೆ ಅವರನ್ನು, ಅಹಿಂದ ರಾಮಯ್ಯ ಅಂತ ಕೂಡ ಕರೀತಾರೆ. ಅದಾದ ಬಳಿಕ ಒಂದು ವ್ಯಾಕ್ಯೂಮ್ ಸ್ಪೇಸ್ ಏನಾದ್ರು ಕಾಣಿಸ್ಕೊಳ್ತಾ ಇದೆಯಾ ಈಗ? ಹೌದು, ಯಾಕೆಂದರೆ ಇಡೀ ಕರ್ನಾಟಕದಲ್ಲಿ ಒಬ್ಬ ಸಿದ್ದರಾಮಯ್ಯವರನ್ನು ನಾಯಕರಾಗಿ ಒಪ್ಕೊಂಡಿದ್ರು ಅಹಿಂದ ವರ್ಗದ ಜನ. ಆದರೆ ಇಡೀ ಕರ್ನಾಟಕದಲ್ಲಿ ಆ ರೀತಿ ಜನ ನಾಯಕರನ್ನಾಗಿ ಒಪ್ಕೊಳ್ತಿದ್ದು ಬಹಳ ಕೆಲವೇ ನಾಯಕರುಗಳಲ್ಲಿ ಕರ್ನಾಟಕದಲ್ಲಿ. ನಿಮಗೆ ಗೊತ್ತಿರೋಂಗೆ ದೇವೇಗೌಡರು ಮತ್ತು ಯಡಿಯೂರಪ್ಪ ಅವರು, ಅದು ನಂತರ ಸಿದ್ದರಾಮಯ್ಯ ಅವರು ಮಾತ್ರ. ಇವ್ರು ಮೂರೇ ಜನ ಇಡೀ ಕರ್ನಾಟಕದಲ್ಲೂ ಕೂಡ ಜನರು ನಾಯಕರಂತ ಒಪ್ಕೊಳ್ತಾ ಇರ್ತಿದ್ದು. ಸೊ ಹಾಗಾಗಿ ಬೇರೆ ಬೇರೆ ಅಹಿಂದ ನಾಯಕರುಗಳಿದ್ದರೂ ಎಲ್ಲೋ ಅವರು ತಮ್ಮ ತಮ್ಮ ಒಂದು ರೀಜನ್ಗೆ ಸೀಮಿತರಾಗಿದ್ದಾರೆ. ಇಡೀ ರಾಜ್ಯದಲ್ಲಿ ಅವರು ಅಹಿಂದ ನಾಯಕರಾಗಿ ಬೆಳಿಬೇಕಾಗಿದೆ ಈಗಿರೋ ನಾಯಕರುಗಳು. ಸೊ ಹಾಗಾಗಿ ಸ್ವಲ್ಪ ವ್ಯಾಕ್ಯೂಮ್ ಖಂಡಿತ ಕ್ರಿಯೇಟ್ ಆಗಿದೆ.